ಝೀ ಪಿಕ್ಚರ್ಸ್ ಈಗ ಝೀ ಪವರ್ ಆಗ್ತಾ ಇದೆ. ಸೊ ಪವರ್‌ಫುಲ್ ಆಗಿ ಕೆಲವೊಂದು ಸೀರಿಯಲ್‌ಗಳು ಕೂಡ ಲಾಂಚ್ ಆಗ್ತಾ ಇದೆ. ಈ ಪವರ್‌ಫುಲ್ ಆದಂತಹ ಸೀರಿಯಲ್‌ನಲ್ಲಿ ಒಬ್ಬ ಅದ್ಭುತವಾದಂತಹ ಆಕ್ಟರ್ ನಮ್ಮ ಜೊತೆಲಿದ್ದಾರೆ. ಅದ್ಯಾವ ಸೀರಿಯಲ್ ಅಂತ ಹೇಳಿದ್ರೆ ಶುಭಸ್ಯ ಶೀಘ್ರಂ. ಈಗ ಅಮೃತಧಾರೆಯಲ್ಲಿ ನಾವು ಜಯದೇವ್ ಆಗಿ ನೋಡಿದ್ವಿ. ಕಂಪ್ಲೀಟ್ ವಿಲನಿಶ್ ಆಗಿ ಕಾಣಿಸ್ಕೊಂಡಿದ್ದಂತಹ ಜೈ ಅವರು ಈಗ ಹೀರೋ ಆಗಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ಹಲೋ, ನಮಸ್ಕಾರ, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ಏನಂದ್ರೆ ಈಗ ವಿಲನ್ನಿಂದ ಹೀರೋ ಆಗಿ ನೋಡ್ತಾ ಇದೀವಿ. ಅದರಲ್ಲೂ ಸಾಕಷ್ಟು ಜನ ನಿಮಗೆ ಕಮೆಂಟ್ ಮಾಡಿದ್ರು, ನೀವು ಹೀರೋ ಆದ್ರೆ ಚೆನ್ನಾಗಿರುತ್ತೆ, ನೀವು ಹೀರೋ ಆದ್ರೆ ಚೆನ್ನಾಗಿರುತ್ತೆ ಅಂತ. ಫೈನಲಿ ಅವ್ರ ವಿಶ್ ಕೂಡ ಟ್ರೂ ಆಗಿದೆ. ಸೊ ಏನು ಹೇಳ್ತೀರಾ? ಅವರ ಆಸೆನೂ ಈಡೇರಿದೆ ಆ್ಯಂಡ್ ನನ್ನ ಆಸೆನೂ ಈಡೇರಿದೆ. ಅಲ್ಟಿಮೇಟ್ಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ತಾನೊಂದು ದಿನ ಹೀರೋ ಆಗಿ ಮಾಡಬೇಕು, ಹೀರೋಯಿನ್ ಆಗಿ ಮಾಡಬೇಕು ಅಂತ ಇರುತ್ತೆ. ಸೊ ಇಷ್ಟು ವರ್ಷಗಳ ಪ್ರತಿಫಲ ಈಗ ಒಂದು ಶುಭಶ್ರೀ ಶೀಘ್ರಂ ಅನ್ನೋ ಧಾರಾವಾಹಿಯ ಮೂಲಕ ನನ್ನ ಆಸೆ ಈಡೇರ್ತದೆ. ಆ್ಯಂಡ್ ಅದನ್ನು ಈಡೇರಿಸೋದಕ್ಕೆ ಮುಖ್ಯ ಕಾರಣಗಳೇ ಆಡಿಯನ್ಸು. ಸೊ ಅವರು ನಾನು ಮಾಡಿರೋ ಎಲ್ಲ ಪಾತ್ರಗಳನ್ನು ಮೆಚ್ಕೊಂಡಿದ್ದ ಕಾರಣನೇ ಈ ಹುಡುಗನ ಕೈಲಿ ಇನ್ನೂ ಒಂದು ಏನೋ ಮಾಡಿಸ್ಬೋದು ಅಂತ ಚಾನಲ್ ಅವರಿಗೆ ನಂಬಿಕೆ ಬಂದು ನನ್ನನ್ನು ಕರೆದು ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಆ ಎಲ್ಲ ಆಡಿಯನ್ಸ್ಗೂ, ನನ್ನ ಎಲ್ಲ ಪಾತ್ರಗಳನ್ನ ನೋಡಿರೋ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಎಲ್ರಿಗೂ ಒಂದು ಐಡಿಯಾ ಇತ್ತು, ವಿಲ್ಲನ್ ಅಂದ್ರೆ ಹಿಂಗಿರ್ಬೇಕಪ್ಪ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಅಂಡ್ ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ಪ್ಲಾನಿಂಗ್ ಕನ್ನಿಂಗ್ ಆಗಿರ್ಬೋದು. ಅಂದ್ರೆ ವಿಲನ್ಗೆ ಏನೇನು ಕ್ವಾಲಿಟೀಸ್ ಬೇಕು ಎಲ್ಲಾನು ನಾವು ನೋಡಿದ್ವಿ. ಈಗ ಹೀರೋ ಆಗಿ ಗ್ರೂಮ್ ಆಗೋದಕ್ಕೆ ಟೈಮ್ ಏನಾದರೂ ಬೇಕಾಯ್ತಾ? ಸಣ್ಣ ಆಗೋ ಒಂದು ಟಾಸ್ಕ್ ಅಂತೂ ಇತ್ತು. ಸೊ ನನ್ನ ಫಿಸಿಕಲಿ ಸಪೋರ್ಟ್ ಆಗುತ್ತೆ, ನನ್ನ ಬಾಡಿ ಬೇಗ ದಪ್ಪ ಆಗ್ತೀನಿ, ಬೇಗ ಸಣ್ಣ ಆಗ್ತೀನಿ. ಸೊ ಅದೇನು ದೊಡ್ಡ ಇಶ್ಯೂ ಆಗಲಿಲ್ಲ. ಆ್ಯಂಡ್ ಲುಕ್ಸ್ ಒಂಚೂರು ಚೇಂಜ್ ಮಾಡಬೇಕಿತ್ತು. ನೀವು ಲಾಸ್ಟ್ ಅಮೃತಧಾರೆ ನೋಡ್ತಿದ್ದಂಗೆ ಫುಲ್ ಗಡ್ಡ ಕೂದಲು ಬಿಟ್ಟಿದ್ದೆ. ಆ್ಯಂಡ್ ಈಗ ಅದನ್ನೆಲ್ಲ ಫುಲ್ ಟ್ರಿಮ್ ಮಾಡಿಸಿ ಸ್ವಲ್ಪ ಕ್ಲಾಸಾಗಿ ಕಾಣಿಸ್ಬೇಕು ಅನ್ನೋದೊಂದಿತ್ತು. ಆ್ಯಂಡ್ ಕಾಸ್ಟ್ಯೂಮ್ ವೈಸೂ ಸ್ವಲ್ಪ ಹೋಮ್ ವರ್ಕ್ ಮಾಡಿ ಅದು ಇದು ಎಲ್ಲ ಚೇಂಜಸ್ ಮಾಡಿ ಎಲ್ಲ ಮಾಡಿ ಈಗ ಈ ಪಾತ್ರಕ್ಕೆ ರೆಡಿ ಆಗಿದ್ದೀನಿ. ಸೊ ಪ್ರಮೋದ್ ಶೆಟ್ಟಿ ಅವರ ಪ್ರೊಡಕ್ಷನ್ಸ್ ಅಲ್ಲಿ ಬರ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಇದೆ ಸರ್. ಅಂದ್ರೆ ಈಗ ಅಮೃತಧಾರೆ ಕೂಡ ತುಂಬಾ ಅದ್ಭುತವಾದಂತಹ ಪ್ರೊಡಕ್ಷನ್ಸ್ ಅಂತ ಈಗಾಗಲೇ ಹೇಳ್ತಾ ಇದ್ರು. ಹಾಗೆ ಹಾನೆಸ್ಟ್ಲಿ ನಾವು ಆಸ್ ಎನ್ ಆಡಿಯನ್ಸ್ ನೋಡೋದಾದ್ರೆ ಯಾವುದೋ ವೆಬ್ ಸೀರೀಸ್ ಅಥವಾ ಸಿನಿಮಾ ನೋಡ್ತಿದೀವಿ ಅನ್ನೋ ಫೀಲೇ ಇರ್ತಿತ್ತು. ಸೊ ಇದು ಹೇಗಿದೆ ಮೇಕಿಂಗ್ ಎಲ್ಲ? ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ನಾನು ಸ್ಟೇಜ್ ಮೇಲೆ ಹೇಳ್ದಾಗೇನೆ ಝೀ ಅವರು ಇದು ಝೀ ಪವರು ಏನೋ ಚಿಕ್ಕ ಮಗು ಹೆಂಗೋ ನಡ್ಕೊಂಡು ಹೋಗುತ್ತೆ ಅಂತ ಮಾಡ್ತಿಲ್ಲ. ಝೀಗಿಂತ ಜಾಸ್ತಿ ಎಫರ್ಟ್ ಆಗ್ತಿದ್ದಾರೆ ಅಲ್ಲಿ. ಚಾನಲ್ ಅವರಾಗಿರಲಿ, ಮತ್ತೊಬ್ಬರಾಗಿರಲಿ, ಟೀಮ್ಗಳಾಗಿರಲಿ, ಇ ಪಿಗಳಾಗಿರಲಿ, ಕ್ಲಸ್ಟರ್ ಅವರಾಗಿರಲಿ, ಫಿಕ್ಷನ್ ನಾನ್ ಫಿಕ್ಷನ್ ಅವ್ರು ಪ್ರತಿಯೊಬ್ಬರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಈ ಚಾನಲ್ ಹೇಗಾದರೂ ಮಾಡಿ ನಿಲ್ಲಿಸಬೇಕು, ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ. ಆ್ಯಂಡ್ ಅದೆಲ್ಲ ಆಡಿಯನ್ಸ್ ಕೈಲಿದೆ. ಸೊ ನಮ್ಮ ಹೊಸ ಚಾನಲ್ನ, ಹೊಸ ಸೀರಿಯಲ್ಗಳನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಆ್ಯಂಡ್ ಪ್ರೊಡಕ್ಷನ್ ವೈಸ್ ಹೇಳೋದು ಅಂತಂದರೆ ಶಿವೆ ಪ್ರೊಡಕ್ಷನ್ಸ್, ಸುಪ್ರೀತಾ ಮ್ಯಾಮ್ ಆ್ಯಂಡ್ ಪ್ರಮೋದ್ ಸರ್, ದೇ ಆರ್ ಅವರು ಪ್ರೊಡ್ಯೂಸರ್ಸ್ ಅನ್ನೋದಕ್ಕಿಂತ ಅವರು ಒನ್ ಆಫ್ ದಿ ಫ್ರೆಂಡ್ಸ್ ಅನ್ನೋ ಥರ. ಸೊ ಆ್ಯಂಡ್ ತುಂಬ ಏನಂತಾರೆ ಡೆಡಿಕೇಶನ್ ಇದೆ, ಪ್ಯಾಷನ್ ಇದೆ ಅವ್ರಿಗೆ. ಸುಮ್ಮನೆ ಏನೋ ನಾನು ಇಲ್ಲಿ ದುಡ್ಡು ಹಾಕ್ತೀನಿ, ಇಲ್ಲಿ ಸೀರಿಯಲ್ ಶೂಟಿಂಗ್ ಮಾಡ್ತಾರೆ, ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ, ಈ ಕಡೆಯಿಂದ ದುಡ್ಡು ಬರುತ್ತೆ ಅಲ್ಲ. ಆ ಸೀನಿಗೆ ಏನು ಬೇಕು, ಅಲ್ಲಿ ಒಂದು ಪೆನ್ ಬೇಕು ಅಂದರೆ ಪೆನ್ ಸ್ಟ್ಯಾಂಡೇ ತೊಗೊಂಬಂದಿರ್ತಾರೆ. ಆ ಥರದ್ದೊಂದು ಪ್ರೊಡಕ್ಷನ್ ಅಂದರೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ. ಬರೀ ದುಡ್ಡು ಹಾಕಿ ದುಡ್ಡು ಮಾಡೋಕ್ಕೆ ಅಂತ ಅವ್ರು ಸೀರಿಯಲ್ ಇಂಡಸ್ಟ್ರಿಗೆ ಬಂದಿರೋರಲ್ಲ, ಹೆಸರು ಮಾಡಬೇಕು ಅಂತ ಬಂದಿರೋರು, ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಬಂದಿರೋರು. ಆ್ಯಂಡ್ ಅದು ಪ್ರೋಮೋಲೇ ನನಗೆ ಗೊತ್ತಾಗೋಯ್ತು. ಆ್ಯಂಡ್ ತುಂಬಾ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ಆ್ಯಂಡ್ ಅವರನ್ನು ನೋಡಿ ನಮ್ಗೆ ಇನ್ನೂ ಜಾಸ್ತಿ ಇನ್ಸ್ಪಿರೇಷನ್ ಬರುತ್ತೆ. ನಮಗೂ ಮುಂದಕ್ಕೆ ಒಂದಿನ ಪ್ರೊಡಕ್ಷನ್ ಮಾಡಬೇಕು ಅನ್ನೋಷ್ಟು ಆಸೆ ಬರೆಸ್ತವ್ರು ಇವರು, ಅಂಥ ಒಂದು ಪ್ರೊಡಕ್ಷನ್. ಆ್ಯಂಡ್ ಅಮೃತಧಾರೆ ಪ್ರೊಡಕ್ಷನ್ನ ನೆನೆಸ್ಕೋಬೇಕು ಅಂತಂದರೆ ದೇ ಆರ್ ವೆರಿ ಸಪೋರ್ಟಿವ್. ಸೊ ಅವರು ಇಲ್ಲ ಬಿಟ್ಕೊಡಲ್ಲ, ಕಳಿಸಲ್ಲ, ಮಾಡಲ್ಲ ಅಂತ ಅನ್ಬೋದಿತ್ತು. ಆ ಥರ ಏನೂ ಮಾಡಲಿಲ್ಲ. ಅಮೃತಧಾರೆ ಹೋಗಪ್ಪ ನೀನು ಏನು ಮಾಡ್ತೀವೋ ಮಾಡು ಅಂತ ಅವ್ರು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಇವ್ರು ಕರ್ಕೊಂಡು ಬಾ ನಾವು ಏನೋ ಒಂದು ಮಾಡಿಸ್ತೀವಿ ನಿಮ್ಮ ಕೈಲಿ ಅಂತ ಇವ್ರು ಕರ್ಕೊಂಡಿದ್ದಾರೆ. ಆ್ಯಂಡ್ ಇವರಿಬ್ಬರನ್ನು ಮೇಲೆ ಎರಡೂ ಪ್ರೊಡಕ್ಷನ್ ಕಡೆಯಿಂದ ನನಗೆ ಈ ಸಿಕ್ಕಿರೋ ಆಪರ್ಚುನಿಟಿ ಸಿಗೋದಕ್ಕೆ ಮುಖ್ಯ ಕಾರಣ ಝೀ ಅವರು. ಸೊ ಝೀ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಮೃತಧಾರೆ ಪ್ರೊಡಕ್ಷನ್ ಅವ್ರಿಗೂ ದೊಡ್ಡ ಥ್ಯಾಂಕ್ಸ್, ಆ್ಯಂಡ್ ಶಿವೆ ಪ್ರೊಡಕ್ಷನ್ ಅವ್ರಿಗೂ ದೊಡ್ಡ ಥ್ಯಾಂಕ್ಸ್. ಅಂದ್ರೆ ನೀವು ಹೇಳ್ತಿದ್ರಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ, ಒನ್ ಡೇ ಆರ್ಟಿಸ್ಟ್ ಆಗಿ ನನ್ನ ಎಂಟ್ರಿ ಆಗಿದ್ದು ಝೀ ಕನ್ನಡದಲ್ಲಿ ಅಂತ ಹೇಳಿ. ಸೊ ಈಗ ಒಂದು ಅಂದ್ರೆ 2 3 ಪ್ರಾಜೆಕ್ಟ್ಸ್ ಆಯ್ತು ಈಗಾಗಲೇ, ಮತ್ತೆ ಹೀರೋ ಆಗಿ ಕೂಡ ಕಾಣಿಸ್ಕೊಳ್ತಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಝೀಯಲ್ಲಿ ಪವರಲ್ಲಿ ವರ್ಕ್ ಮಾಡೋದು? ಒಂಥರ ಈ ದತ್ತುಪುತ್ರ ಅಂದರೆ ತಪ್ಪಾಗಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ ನಾನು ಝೀಗೆ. ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಝೀಯಲ್ಲೇ ನನ್ನ ನೆಂಟು ಬೆಳೀತಾ ಹೋಗ್ತಾ ಇದೆ. ಬೇರೆ ವಾಹಿನಿಗಳಲ್ಲೂ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಝೀಯಲ್ಲಿ ಸ್ವಲ್ಪ ಜಾಸ್ತಿ ವರ್ಷಗಳ ಕಾಲ ನಂಟಿದೆ. ಅದು ಜೂನಿಯರ್ ಆರ್ಟಿಸ್ಟ್ ಆಗಿ ನಾನು ಮಾಡಿದ್ದು ಗಟ್ಟಿಮೇಳ ಸೀರಿಯಲಲ್ಲಿ ಬಿಗಿನಿಂಗ್ ಅವರ ತಂಗಿಯ ಮದುವೆ ಎಪಿಸೋಡ್ಸಲ್ಲಿ. ಅದರಲ್ಲಿ ಹಿಂದೆ ಓಡಾಡ್ಕೊಂಡಿದ್ದೆ ಇದೇ ಥರ ಸೂಟ್ ಹಾಕ್ಕೊಂಡು, ಇನ್ನೊಂದು ಹಾಕ್ಕೊಂಡು. ಅವಾಗ ಡೈರೆಕ್ಟರ್ ಕರೆದು ಮಾತಾಡಿಸಿ, ಯಾರು ಇವ್ನು ಹಿಂಗೆ ಓಡಾಡ್ತೀನಿ ಅನ್ನೋದು ಕರೆದು ಮಾತಾಡಿಸಿ ನಂಬರ್ ಕೊಡಿಸಿ. ಅದಾದ ನಂತರ ಅದೇ ಸೀರಿಯಲಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್, ಸಪೋರ್ಟಿಂಗ್ ಅಲ್ಲ, ಒನ್ ಡೇ ಕ್ಯಾರೆಕ್ಟರ್, ಬಿಸ್ನೆಸ್ ಮೆನ್ ಪಾರ್ಟ್ನರ್ ಕ್ಯಾರೆಕ್ಟರ್ ಮಾಡಿಸಿದ್ರು. ಒಂದು ಎಪಿಸೋಡ್ ಬರುತ್ತೆ ಹೋಗುತ್ತೆ ಅದು. ಆ್ಯಂಡ್ ಅದ್ರಲ್ಲಿ ಹೀರೋಯಿನು ಬರ್ತಾಳೆ, ಹೀರೋನು ಬರ್ತಾರೆ, ಮಾತಾಡ್ತಾರೆ, ಈ ಥರದ್ದು ಒಂದು ಕ್ಯಾರೆಕ್ಟರು. ಅದಾದಮೇಲೆ ನಂತರ ನೆಕ್ಸ್ಟ್ ಕಮಲಿಯಲ್ಲಿ ಪೋಷಕ ಪಾತ್ರ ಮಾಡಿದ್ದೆ. ಅಮರ್ ಅನ್ನೋ ಕ್ಯಾರೆಕ್ಟರು ಪಕ್ಕಾ ಲೋಕಲ್ ನೆಗೆಟಿವ್ ಇರ್ತಾನೆ, ಆಮೇಲೆ ಒಳ್ಳೆಯವನಾಗ್ತಾನೆ. ಹೀರೋ ತಂಗಿಗೆ ಕಾಳಾಗ್ತಾನೆ, ತಾಳಿ ಕಟ್ಬಿಡ್ತಾನೆ ನೈಟ್ ಮಲಗಿರ್ಬೇಕಾದ್ರೆ. ಅದು ತುಂಬ ಸಖತ್ತಾಗಿತ್ತು ರೋಲು. ಆ್ಯಂಡ್ ಅದಾದಮೇಲೆ ಅಮೃತಧಾರೆ ನೆಗೆಟಿವ್ ಜಯದೇವ್. ಆ್ಯಂಡ್ ಈಗ ಶುಭಶ್ರೀ.
ಸೊ ಜಯದೇವ್ ಪಾತ್ರ ನಿಮಗೆ ಸಿಕ್ಕಾಪಟ್ಟೆ ಪ್ರಶಂಸೆಗಳನ್ನ ಕೂಡ ತಂದ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಿಮ್ಮ ಕ್ಯಾರೆಕ್ಟರ್ನ ನೀವು ಕ್ಯಾರಿ ಮಾಡಿದಂತಹ ರೀತಿ ಆಡಿಯನ್ಸಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಈಗ ಹೀರೋ ಆಗಿ ಕಾಣಿಸ್ಕೊಳ್ತಿದ್ದಕ್ಕೆ ಚಾಲೆಂಜಿಂಗ್ ಇದೆಯಾ? ಅಂದರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭಯ ಏನಾದರೂ ಇದೆಯಾ? ಭಯ 100ಕ್ಕೆ 200 ಅಷ್ಟಿದೆ. ತುಂಬಾ ಅಂದರೆ ತುಂಬ ಭಯ ಇದೆ. ಯಾಕೆ ನಾನು ಪ್ರತಿಯೊಂದು ಪಾತ್ರ ಮಾಡ್ಬೇಕಾದ್ರೂ ಭಯ ಇದ್ದೇ ಇರುತ್ತೆ, ಅದು ಒಬ್ಬ ಆರ್ಟಿಸ್ಟ್ ಆಗಿ. ಆ್ಯಂಡ್ ಈಗ ನೆಗೆಟಿವಿಂದ ಏಕ್ದಮ್ ಹೀರೋ ಆ್ಯಂಡ್ ಸೇಮ್ ಕ್ಯಾರೆಕ್ಟರ್, ಅಲ್ಲೂ ಸಾವುಕಾರನೇ ಇಲ್ಲೂ ಸಾವುಕಾರನೇ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಅಲ್ಲಿ ಅವನು ಹುಡುಗಿರಿಂದ ಬೀಳ್ತಾನೆ, ಇವನಿಗೆ ಹುಡುಗಿರಂದರೆ ಆಗಲ್ಲ. ಸೂಟ್ ಸೇಮೆ, ಇದೇ ಸೂಟೇ, ನೋಡಿದವ್ರಿಗೆ ಜಯದೇವ್ ಅಂತಾನೆ ಅನ್ನಿಸ್ಬೋದು. ಸ್ಪೆಕ್ಸ್ ತೆಗೆದ್ರು ಜಯದೇವ್ ಅಂತ ಅನ್ನಿಸ್ಬೋದು, ಸ್ಪೆಕ್ಸ್ ಹಾಕಿದ್ರು ಜಯದೇವ್ ಅಂತ ಅನ್ನಿಸ್ಬೋದು. ಬಟ್ ಆ ಮ್ಯಾನರಿಸಮ್, ಕ್ಯಾರೆಕ್ಟರೈಸೇಷನ್ ಇದೆ ಗೊತ್ತಾ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಜನಕ್ಕೆ ನಾನೊಂದು ಪ್ರಾಮಿಸ್ ಮಾಡಬಲ್ಲೆ, ಎರಡಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸಿಯೇಷನ್ ಅಲ್ಲದೆ ಹೋದ್ರೂ ಅಟ್ಲೀಸ್ಟ್ ಇದು ಅವನಲ್ಲ, ಈ ಯುವರಾಜ್ ಅರಸ್ ಏನಿದ್ದಾನೆ ಇದ್ರಲ್ಲಿ ಜಯದೇವ್ ಕಾಣಿಸ್ತಿಲ್ಲ ಅನ್ನೋ ಮಟ್ಟಕ್ಕಾದ್ರೂ ನಾನು ಪರ್ಫಾರ್ಮ್ ಮಾಡ್ತೀನಿ. ಸೊ ಈಗ ಕಮ್ಮಿಂಗ್ ಬ್ಯಾಕ್ ಟು ಅಮೃತಧಾರೆ, ಅಂದರೆ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಸರ್? ಅಂದರೆ ಹೀರೋ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ, ಈ ಥರ ಆಫರ್ ಬಂದಿದೆ ನನಗೆ ಜಿ ಪವರಿಂದ ಒಂದೇ ಫ್ಯಾಮಿಲಿಯಿಂದ ಅಂತ ಹೇಳಿದಾಗ, ನಿಮ್ಮ ಟೀಮ್ ಮೇಟ್ಸ್ ಇವಾಗ ಛಾಯಾ ಸಿಂಗ್ ಅವರಾಗಿರ್ಬೋದು, ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ? ತುಂಬ ಅಂದರೆ ತುಂಬ ಖುಷಿಪಟ್ಟರು. ಛಾಯಾ ಮ್ಯಾಮ್ ಆಗಿರಲಿ, ವನಿತಾ ವಾಸು ಮ್ಯಾಮ್ ಆಗಿರಲಿ, ರಾಜೇಶ್ ಸರ್ ಆಗಿರಲಿ, ತುಂಬ ಅಂದರೆ ತುಂಬ ಖುಷಿಪಟ್ಟರು. ಆ್ಯಂಡ್ ಅವ್ರುಗಳಿಗೆಲ್ಲ ಇವನೇನೋ ಮಾಡ್ತಾನೆ ಅನ್ನೋದಿತ್ತು ಅವ್ರುಗಳನ್ನ. ವನಿತಾ ಮ್ಯಾಮು ನಾನು ತುಂಬ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಅದು ಬಿಟ್ಟರೆ ನೆಕ್ಸ್ಟು ಛಾಯಾ ಮ್ಯಾಮ್, ಅದು ಬಿಟ್ಟರೆ ನೆಕ್ಸ್ಟು ರಾಜೇಶ್ ಸರ್. ಯಾಕೆಂದರೆ ಸೀನಿಯರ್ ಆರ್ಟಿಸ್ಟ್ಗಳಲ್ವಾ, ನಾವೇ ಜಾಸ್ತಿ ಹತ್ರ ಹೋಗೋಕೆ ಹೋಗಲ್ಲ. ನಾವು ಸುಮ್ಮನೆ ತರಲೆಗಳ್ತಾರೆ ಏನಾದ್ರು ಮಾತಾಡ್ಬಿಟ್ಟು ಅವ್ರೇನಾದ್ರು ಬೈದ್ಬಿಟ್ರೆ ಅನ್ನೋದೊಂದು ಇತ್ತು ಒಳಗಡೆ ಭಯ. ಸೊ ಹಾಗಾಗಿ ಅವ್ರು ಕೂತು ಮಾತಾಡ್ದಾಗ, ಬಟ್ ಅವ್ರ ಹತ್ರ ಮಾತಾಡ್ತಾ ಗೊತ್ತಾಯ್ತು, ದೇ ಆರ್ ಸೋ ಹಂಬಲ್, ದೇ ಆರ್ ಸೋ ಫ್ರೆಂಡ್ಲಿ. ನಾನೇ ಹೊಸದೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅನ್ನೋದೊಂದು. ಆ್ಯಂಡ್ ಏನಾದ್ರು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತಂದಾಗ, ಅಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ಸೀನು ನಂದು, ನಾನು ಅದರಲ್ಲಿ ಮೇಜರು. ಆ್ಯಂಡ್ ಆ ಸೀನ ನಾನು ತಿನ್ನಬೇಕು ಇದರಲ್ಲಿ. ಅಂದರೆ ಇವಾಗ ಸೀನ್, ಪ್ರತಿಯೊಂದು ಸೀನಲ್ಲಿ ಯಾರೋ ಒಬ್ಬರು ಹೈಲೈಟ್ ಆಗೋದಿರುತ್ತೆ. ಒಂದ್ಸಲ ನಾನು ಹೈಲೈಟ್ ಆಗ್ಬೋದು, ಒಂದ್ಸಲ ಭೂಮಿಯವ್ರು ಆಗ್ಬೋದು. ಬಟ್ ನಾನು ಹೈಲೈಟ್ ಆಗೋ ಸೀನು ಅಂತ ಬಂದಾಗ ಅವ್ರು ನನಗೆ ಬಿಡ್ಕೊಡ್ತಿದ್ರು ಸ್ಪೇಸ್ನ. ಎಲ್ಲೋ ನಾವು ಆರ್ಟಿಸ್ಟು ಇವ್ನ ಕೈಯಲ್ಲಿ ಯಾಕಂಗೆ ಅನಿಸ್ಕೋಬೇಕು, ಭೂಮಿಗೆ ಅವ್ರಿಗೆ ಹೋಗಿ ಬಾರೆ ನೀನು ಯಾವಳೆ ಎಲ್ಲ ಉಪಯೋಗಿಸ್ತೀನಿ. ಬಟ್ ಅವ್ರಿಗೆ ಯಾವತ್ತೂ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ. ಆ್ಯಂಡ್ ಅನ್ನೋನಿಗೂ ಅಷ್ಟೇ, ನೀನು ಯಾವನೋ ಬಿಸಾಕೋ ನಂದು ಆಸ್ತಿಲೇ, ಈ ಥರ ಎಲ್ಲ ಮಾತಾಡ್ತೀನಿ, ಯಾವತ್ತೂ ಯಾರು ಬೇಜಾರು ಮಾಡ್ಕೊಂಡಿಲ್ಲ. ಸೊ ಆ ಥರದ್ದವ್ರಿಗೆ ಕಣ್ಣು ಮುಂದೆ ಆ ಥರದ ಪಾತ್ರ ಮಾಡ್ತಿದ್ದವನು ಈಗ ಹೀರೋ ಆಗಿ ಮಾಡ್ತೀನಿ ಅಂತಂದಾಗ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಆ್ಯಂಡ್ ಇವೆಂಟಲ್ಲಿ ಛಾಯಾ ಮ್ಯಾಮ್ ಬಂದು ಅವರು ಸ್ಟೇಜ್ ಮೇಲೆ ಬಂದು ನನಗೆ ವಿಶ್ ಮಾಡಿ ಹೋದರು. ಆ್ಯಂಡ್ ವನಿತಾ ಮ್ಯಾಮ್ ಒಂದು ಹಗ್ ಕೊಟ್ಟು, ಏಯ್ ಸನ್ ಯು ವಿಲ್ ಡೂ ಅ ಗ್ರೇಟ್ ಜಾಬ್ ಮ್ಯಾನ್, ನಿನ್ಗೆ ಆ ಪೊಟೆನ್ಷಿಯಲ್ ಇದೆ, ಕೆಪಾಸಿಟಿ ಇದೆ, ಮಾಡು ಅಂತ ಅವರು ವಿಶ್ ಮಾಡಿದ್ರು. ರಾಜೇಶ್ ಅವರು ವಿಶ್ ಮಾಡಿದ್ರು. ಸೊ ಇಡೀ ಟೀಮಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಟೀಮ್ ಅವರು ಮೇಜರ್ ಆಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಇವತ್ತು ಈ ಪ್ರೊಡಕ್ಷನ್ ಇರೋದು, ಆ ಒಂದು ಪ್ರೊಡಕ್ಷನ್ ಅವರು ಸಪೋರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಮೈ ಸರ್, ಪ್ರಕಾಶ್ ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಅಂದರೆ ಇವಾಗ ನೀವು ಹೇಳ್ತಿದ್ರಿ ತುಂಬ ಸಪೋರ್ಟ್ ಸಿಕ್ತು ನನಗೆ ಅಂತ ಹೇಳಿ ಅಮೃತಧಾರೆಯಲ್ಲಿ. ಏನಾದರೂ ನಿಮ್ಮ ರೋಲ್ ಕಡಿಮೆ ಆಗ್ತಾ ಹೋಗುತ್ತಾ? ಅಂದರೆ ಜಯದೇವ್ ಆಗಿ ನಾವಿನ್ನ ನೋಡೋದು ಕಡಿಮೆ ಆಗುತ್ತಾ? ಹೀರೋ ಆಗಿ ಅಂದರೆ ಈಗ ಶುಭಸ್ಯ ಶೀಘ್ರಮಲ್ಲಿ ನಿಮ್ಮನ್ನ ಜಾಸ್ತಿ ನೋಡ್ತಾರ ಜನ? ಕನ್ಫ್ಯೂಷನ್ಸ್ ಇರುತ್ತಲ್ವ? ಸೊ ಹೇಳಿ. ಇಲ್ಲ, ಸುಮಾರು ಜನ ಪರ್ಸ್ನಲ್ ಆಗೋ ಮೆಸೇಜ್ ಹಾಕಿದ್ರು. ಆ್ಯಂಡ್ ಸುಮಾರು ಜನ ಕಮೆಂಟ್ಗಳಲ್ಲೂ ಹಾಕಿದ್ರು, ಜಯದೇವ್ ಬಿಟ್ಬಿಡ್ತಾನ ಸೀರಿಯಲ್ಲು, ಬಿಡಬೇಡ ಅಂತ ಹೇಳಿ ಅಂತ. ಇಲ್ಲ, ಖಂಡಿತ ಸೀರಿಯಲ್ನ ನಾನು ಬಿಡ್ತಾ ಇಲ್ಲ. ಆ್ಯಂಡ್ ನನ್ನ ಪಾತ್ರನೂ ಏನು ಕಡಿಮೆ ಆಗಲ್ಲ. ಸೊ ಜಯದೇವ್ ಇಲ್ಲಿವರೆಗೂ ಹೇಗಿದ್ನೋ ಆ ಜಯದೇವ್ ಹಾಗೇ ಇರ್ತಾನೆ. ಇದು ಹೊಸ ಒಂದು ಪ್ರಯತ್ನ. ಹಾಗೆ ನಿಮ್ಮದೇ ಇನ್ನೊಂದು ಸೀರಿಯಲ್ಲು ಒಂದೇ ಚಾನಲ್ ಆಗಿರೋದ್ರಿಂದ ಜನಕ್ಕೆ ಯೂಶುವಲ್ ಕನ್ಫ್ಯೂಷನ್ ಆಗೇ ಆಗುತ್ತೆ ಯಾವ್ದು ನೋಡಬೇಕು ಅಂತ. ಬಟ್ ಥ್ಯಾಂಕ್ಫುಲಿ 2 ಟೈಮ್ ಸ್ಲಾಟ್ಸ್ ಬೇರೆ ಬೇರೆ ಇದೆ. ಸೊ ಹೇಳಿ ಸರ್, ಇವಾಗ ಕಾಂಪಿಟೇಷನ್ ವರ್ಲ್ಡ್ ಇದೆ, ತುಂಬ ಸೀರಿಯಲ್ಗಳು ಬರ್ತಾ ಇದ್ದಾವೆ, ಹೊಸ ಸೀರಿಯಲ್ಗಳು ಲಾಂಚ್ ಆಗ್ತಾ ಇದ್ದಾವೆ. ಯಾಕೆ ಜನ ಈ ಸೀರಿಯಲ್ನ ನೋಡಬೇಕು, ಹಾಗೆ ಯಾವತ್ತಿಂದ ನೋಡಬೇಕು ಅಂತ ನಿಮ್ಮ ಏನು ಹೇಳ್ಬಿಡಿ. ಇದು ಔಟ್ ಆ್ಯಂಡ್ ಔಟ್ ಪ್ಯಾಕೇಜ್ ಇರುವಂಥ ಒಂದು ಸೀರಿಯಲ್. ನಿಮಗೆ ಹೀರೋ ಹೀರೋಯಿನ್ ಕಿತ್ತಾಡ್ತಾರೆ. ಅವರಿಬ್ಬರ ಒಂದು ಕ್ಯೂಟ್ನೆಸ್ ನೋಡ್ತೀರಾ. ಆ್ಯಂಡ್ ತಂಗಿ ಅಕ್ಕಂಗೋಸ್ಕರ ಕಷ್ಟ ಬೀಳೋದನ್ನ, ಅವಳಿಗಿರೋ ಒಂದು ನ್ಯೂನ್ಯತೆ ಇರುತ್ತೆ, ಅವಳಿಗೆ ಕಿವಿ ಕೇಳಿಸೋದಿಲ್ಲ. ಸೊ ಅವಳಿಗೋಸ್ಕರ ಎಷ್ಟೊಂದು ಕಡೆ ತಂಗಿ ಕಂಡ್ರೆ ಆಗಲ್ಲ, ತಂಗಿಗೆ ಅಕ್ಕಂಗೆ ಕಂಡ್ರೆ ಆಗಲ್ಲ. ಸೊ ಬಟ್ ಇಲ್ಲಿ ಇಬ್ಬರು ಒಬ್ರನ್ನೊಬ್ರು ತುಂಬ ಹಚ್ಕೊಂಡಿರ್ತಾರೆ, ಪ್ರೀತಿಸ್ತಾರೆ. ಅಕ್ಕಂಗೆ ಏನಾದರೂ ಮಾಡಬೇಕು ಅಂತ ತಂಗಿ ಹೋರಾಡ್ತಿರ್ತಾಳೆ. ಅವ್ರದ್ದೊಂದು ಬಡ ಕುಟುಂಬ, ಅದು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ನನ್ನ ಫ್ಯಾಮಿಲಿ ವಿಷಯಕ್ಕೆ ಅಂತ ಬರೋದಾದರೆ, ನನಗೊಬ್ಬ ತಮ್ಮ ಇರ್ತಾನೆ, ತಂಗಿ ಇರ್ತಾನೆ, ಒಂದು ಬ್ರದರ್ಲಿ ಸಿಸ್ಟರ್ಲಿ ಫೀಲ್ಗಳೇನಿರುತ್ತೆ, ಒಬ್ಬ ಅಣ್ಣ ತಮ್ಮನ ಜೊತೆ ತಂಗಿ ಜೊತೆ ಹೇಗಿರ್ತಾನೆ. ಜಯದೇವ್ ಇನ್ನೊಂದು ಮುಖ ನೋಡ್ಬೋದು ನೀವು ಇಲ್ಲಿ. ಅಂದರೆ ಅವನು ಖುಷಿಯಾಗಿದ್ದಾಗ, ಚೆನ್ನಾಗಿದ್ದಾಗೂ ಹೇಗಿರ್ತಾನೆ ಅನ್ನೋದನ್ನು ನೋಡ್ಬೋದು. ಅಪ್ಪ ಒಂದು ತಾಯಿ ಸೆಂಟಿಮೆಂಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಮಲ್ತಾಯಿ ಇರ್ತಾರೆ, ಆ್ಯಕ್ಚುಲಿ ಅದು ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಮಲ್ತಾಯಿ ಇರ್ತಾರೆ. ಬಟ್ ನನ್ನ ಒರಿಜಿನಲ್ ತಾಯಿಗೂ ಅದೊಂದು ಸಸ್ಪೆನ್ಸ್ ಇದೆ ಮಧ್ಯದಲ್ಲಿ, ಅದು ಚೆನ್ನಾಗಿದೆ. ಆ್ಯಂಡ್ ತಂದೆ ನಾನು ಮಾತಾಡಲ್ಲ,
ಸೊ ಮಾತಾಡದೇ ಇದ್ರು ಕಮ್ಮಿ ಮಾತಾಡಿದ್ರು ಆ ಕಮ್ಮಿ ಮಾತಲ್ಲೇ ಒಬ್ರಿಗೊಬ್ರು ಭಾವನೆಗಳನ್ನ ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ಒಬ್ರಿಗೊಬ್ರ ಮೇಲೆ ತುಂಬಾ ಪ್ರೀತಿ ಇದೆ ಬಟ್ ಮಾತಾಡಲ್ಲ, ಈ ತರದ್ದು ಒಂದು. ಸೊ ಒಂದ್ ಜೊತೆಗೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಕೂಡ ಟ್ರಾವೆಲ್ ಆಗುತ್ತೆ. ನಮ್ಮ ಚಿಕ್ಕಪ್ಪ ಇರ್ತಾರೆ, ಅವ್ರಿಗೆ ಒಂದು ಲವ್ ಸ್ಟೋರಿ ಇರುತ್ತೆ. ಸೊ ಕಂಪ್ಲೀಟ್ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದು. ಸೊ ನಿಮ್ಗೆ ಎಲ್ಲಾ ತರ ಮಸಾಲೆಗಳು ಇಲ್ಲಿ ಸಿಗೋದ್ರಿಂದ ದಯವಿಟ್ಟು ನಮ್ಮ ಸೀರಿಯಲ್ ನೋಡಿ ಅಂತ ಕೇಳ್ಕೊಬಹುದು. ಇದೇ 25ನೇ ತಾರೀಕು ಚಾನಲ್ ಹಾಗೂ ಸೀರಿಯಲ್ ಎರಡೂ ಲಾಂಚ್ ಆಗ್ತಿದೆ. ಅಂಡ್ ನಾವು 8:00ವರೆಗೆ ನಿಮ್ಮ ಮುಂದೆ ಬರ್ತಾ ಇದೀವಿ. ದಯವಿಟ್ಟು 8:00ವರೆಗೆ ಕರೆಕ್ಟ್ ಆಗಿ ಜಿ ಪವರ್ ಚಾನಲ್ ಹಾಕೊಳ್ಳಿ. ಜಿ ಪಿಕ್ಚರ್ ಏನಿತ್ತು ಅವಾಗ ಜಿ ಪಿಕ್ಚರ್ ಯಾವ ನಂಬರಲ್ಲಿ ಬರ್ತಿತ್ತು ಅದೇನೇ ಇವಾಗ ಜಿ ಪವರ್ ಆಗ್ತಿರೋದು. ಸೊ ಯಾರಿಗೂ ಕನ್ಫ್ಯೂಷನ್ ಬೇಡ, ಇದು ಯಾವ ನಂಬರಲ್ಲಿ ಬರುತ್ತೆ ಅಥವಾ ಕೆಲವು DTHಗಳಲ್ಲಿ ತುಂಬಾ ಬೇರೆ ವೇರಿಯೇಷನ್ಸ್ ಇರ್ತವೆ. ಜಿ ಪಿಕ್ಚರ್ ಅನ್ನೋದು ಏನು ಬರ್ತಿತ್ತು ಅದೇ ಜಿ ಪವರ್ ಆಗುತ್ತೆ. ಸರ್ ಹಾಗೆ ನಾವು ಪ್ರೋಮೋನ ನೋಡಿದ್ರೆ ನಿಮಗೆ ಮದುವೆ ಅಂದ್ರೇನೆ ಆಗೋದಿಲ್ಲ ಅದರಲ್ಲಿ. ಸೊ ರಿಯಲ್ ಲೈಫಲ್ಲಿ ರಾಣವ್ ಅವರು ಸಿಂಗಲ್ ಕಮಿಟೆಡ್? ಸಸ್ಪೆನ್ಸ್, ಅದು ಸಸ್ಪೆನ್ಸ್. ಅಂದ್ರೆ ಯಾಕೋ ನಮ್ಗೆಲ್ಲೋ ಒಂದ್ ಕಡೆ ಇರ್ಬೋದೇನೋ ಯಾರಾದ್ರೂ ಅಂತ ಹಿಂಟ್ ಕೊಟ್ಟಂಗಿದೆ. ಬಟ್ ಯಾವ ತರ ಹುಡುಗಿ ಸಿಕ್ಕಿದ್ದಾರೆ, ಸಿಗಬೇಕು? ನನಗೆ ಟ್ರೆಡಿಷ್ನಲ್ ಹುಡುಗಿರು ತುಂಬ ಇಷ್ಟ ಆಗ್ತಾರೆ. ಯಾಕೆಂದರೆ ನಾವು 90s ಕಿಡ್ ಆಗಿರೋದ್ರಿಂದ ನಮ್ಮ ತಾಯಿಂದಿರನ್ನ ನಮ್ಮ ರಿಲೇಷನ್ಗಳಲ್ಲಿ ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಟ್ರೆಡಿಷ್ನಲ್ಗೆಲ್ಲ ಅಂದರೆ ನನಗೆ ತುಂಬ ಇಷ್ಟ. ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ಈ ಥರದ್ದು ಈ ಕಾಲದಲ್ಲಿ ನೋಡೋಕ್ಕಾಗಲ್ಲ. ಈಗ ಒಂದು ಓಕೆ ಹೊರಗಡೆ ಆಯಾ ತಕ್ಕಂಗೆ ಇವೆಂಟ್ಗಳಿಗೆ ಬಟ್ಟೆ ಹಾಕೊಂಡು ಹೋದ್ರೆ ಪರವಾಗಿಲ್ಲ, ದೇವಸ್ಥಾನಕ್ಕೆ ಚಡ್ಡಿ ಹಾಕೊಂಡ್ಬರ್ತಾರೆ. ನಾನೇ ಕಣ್ಣಾರ ನೋಡಿದ್ದೀನಿ ದೇವಸ್ಥಾನಕ್ಕೆ ಚಡ್ಡಿ ಹಾಕೊಂಡ್ಬರ್ತಾನೆ. ಸೊ ಆ ಥರದ್ದೆಲ್ಲ ಅಂದರೆ ಅವ್ರು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಯಾವ ಜಾಗದಲ್ಲಿ ಯಾವ ಬಟ್ಟೆ ಹಾಕಬೇಕು ಆ್ಯಂಡ್ ಯಾವ ಜಾಗದಲ್ಲಿ ಹೇಗೆ ನಡ್ಕೋಬೇಕು, ಯಾರ ಹತ್ರ ಹೇಗೆ ನಡ್ಕೋಬೇಕು, ದೊಡ್ಡವ್ರ ಹತ್ರ ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಒಂದು ಮಿನಿಮಮ್ ಆದರೂ ನಾಲೆಡ್ಜ್ ಇರಬೇಕು. ಸೊ ಆ ಥರದೊಂದು ಹುಡುಗಿನ ಸಿಗಲಿ ಅಂತ ಆಸೆ ಪಡ್ತೀನಿ ಅಷ್ಟೇ. ಸಿಗ್ಲಿ ನಿಮ್ಗೆ ಆದಷ್ಟು ಬೇಗ ಆ ಥರದ ಹುಡುಗಿ. ಹಾಗೆ ಈ ಸೀರಿಯಲ್ ಕೂಡ ಅಷ್ಟೇ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಅಂತ ನಮ್ಮ ಗ್ಯಾರಂಟಿ ನ್ಯೂಸಿಂದ ನಿಮಗೆ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಏನಾದರೂ ಹೇಳೋದಿದೆಯಾ ಕೊನೆಯದಾಗಿ? ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ರಾಣವ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಒಂದೇ ಒಂದು ವಿಶ್ ರಿಕ್ವೆಸ್ಟ್, ನೀವೇನಾದರೂ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಸೀರಿಯಲ್ನ ನೋಡಿ, ನಮ್ಮ ಚಾನಲ್ನ ನೋಡಿ ಹರಿಸಿ. 8:00ವರೆಗೆ ಬರ್ತಾ ಇದ್ದೀವಿ. ಬಟ್ ಒಂದಂತೂ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಂದು ಗ್ಯಾರಂಟಿ ಕೊಡ್ತೀನಿ, ಏನು ಅಂತಂದರೆ ಎಂಟರ್ಟೈನ್ಮೆಂಟ್ಗಂತೂ ಕಡಿಮೆ ಇರಲ್ಲ, ಎಲ್ಲೂ ಲ್ಯಾಗ್ ಇರಲ್ಲ. ಹೆಣ್ಮಕ್ಳು ಎಷ್ಟು ಪವರ್ಫುಲ್ ಆಗಿರಬೇಕು ಅನ್ನೋದೇ ನಮ್ಮ ಜಿ ಪವರ್ನ ಒಂದು ಮೇಯ್ನ್ ಟ್ಯಾಗ್ಲೈನ್ ಅಂತ ಹೇಳ್ಬೋದು. ಎಲ್ಲೂ ಯಾರೋ ಹೆಣ್ಮಕ್ಳು ಅಳೋದಿಲ್ಲ, ಪವರ್ಫುಲ್ ಆಗಿರ್ತಾರೆ. ಆ್ಯಂಡ್ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಎಲ್ಲ ವೀಕ್ಷಕರಿಗೂ ಏನು ಕೇಳ್ಕೊತೀನಿ ಅಂದರೆ ನಮ್ಮ ಸೀರಿಯಲ್ನ ದಯವಿಟ್ಟು ನೋಡಿ ಹರಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ರಾಣವ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.